ನಮಸ್ಕಾರ, ನಿಮ್ಮ ಶುಕ್ರದೇಶ ನ್ಯೂಸ್ಗೆ ಸ್ವಾಗತ. ಈ ದಿನ ನಾವಿಲ್ಲಿ ಯಾವ್ದಕ್ಕೋಸ್ಕರ ಸೇರಿದ್ವಿ, ಇದರ ಉದ್ದೇಶ ಏನು ಅನ್ನಂಥ ವಿಚಾರವಾಗಿ ಈಗಾಗಲೇ ಮಾತನಾಡಿದಂಥ ನಮ್ಮ ಬ್ಲಾಕ್ ಅಧ್ಯಕ್ಷರು, ಅದೇ ರೀತಿಯಾಗಿ ST ಮೋರ್ಚಾದ ರಾಜ್ಯಾಧ್ಯಕ್ಷರು, ಅದೇ ರೀತಿಯಾಗಿ ಜಿಲ್ಲಾ ಪಂಚಾಯತಿಯ ಮಾಜಿ ಸದಸ್ಯರಾಗಿರ್ತಕ್ಕಂಥವರು ಈಗಾಗಲೇ ಸ್ಪಷ್ಟವಾಗಿರ್ತಕ್ಕಂಥ ಮಾತುಗಳನ್ನು ತಮಗೆ ತಿಳಿಪಡಿಸಿದ್ದಾರೆ. ಇದರ ಉದ್ದೇಶ ಏನು ಅಂತ ಹೇಳಿದರೆ, ಏನು ಪ್ರಜಾಪ್ರಭುತ್ವದಲ್ಲಿ 18 ವರ್ಷ ತುಂಬಿದ ಪ್ರತಿಯೊಬ್ಬ ಪ್ರಜೆ ತಮ್ಮ ಮತದಾನದ ಮೂಲಕ ಈ ದೇಶಕ್ಕೆ ಯಾರು ಆಡಳಿತವನ್ನು ಕೊಡಬೇಕು, ಆಡಳಿತ ಹೇಗಿರಬೇಕು, ಪ್ರಜಾಪ್ರಭುತ್ವ ಉಳಿಬೇಕು, ಸಂವಿಧಾನ ರಕ್ಷಣೆ ಆಗಬೇಕು, ಈ ಎಲ್ಲ ನಿಟ್ಟಿನಲ್ಲಿ ಈ ಒಂದು ಪ್ರಜಾಪ್ರಭುತ್ವದ ಆಶಯದಂತೆ, ಸಂವಿಧಾನದ ಆಶಯದಂತೆ ಏನು ಅಂಬೇಡ್ಕರ್ ಅವರ ಕನಸೇನಿದೆಯೋ ಅದು ಪ್ರತಿಯೊಬ್ಬ ಪ್ರಜೆಗೂ ಸಮಾನವಾಗಿರ್ತಕ್ಕಂಥ ಒನ್ ಮ್ಯಾನ್ ಒನ್ ವೋಟ್ ಅನ್ನಂಥ ನಿಟ್ಟಿನಲ್ಲಿ, ಒಬ್ಬ ಪ್ರಜೆಗೆ ಒಂದು ಹಕ್ಕು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಇದನ್ನ ಇತ್ತೀಚಿನ ನಮ್ಮ BJP ಸರ್ಕಾರದವರು ವಾಮ ಮಾರ್ಗದಲ್ಲಿ ಒಬ್ಬ ವ್ಯಕ್ತಿಯ ಓಟು 16 ಕಡೆ ಸೇರಿಸೋದ್ರ ಮುಖಾಂತರ, ಓಟನ್ನು ಕಳ್ತನ ಮಾಡೋದ್ರ ಮುಖಾಂತರ ವಾಮ ಮಾರ್ಗದಲ್ಲಿ ಅಧಿಕಾರವನ್ನು ಹಿಡ್ಕೊಂಡಿರೋದು ಎಷ್ಟು ಪ್ರಮಾಣದಾಗ ಸರಿ ಅನ್ನೋಂಥದನ್ನ, ಈ ಓಟು ಕಳ್ಳತನ ಆಗಿರೋಂಥದ್ದು ಆಧಾರ ಸಮೇತವಾಗಿ ಇದನ್ನ ಪತ್ತೆ ಹಚ್ಚೋದ್ರ ಮುಖಾಂತರ ಕಳೆದ ವಾರ ಬೆಂಗಳೂರಿನಲ್ಲಿ ಇದರ ಬಗ್ಗೆ ದೊಡ್ಡ ಒಂದು ವಿರೋಧವನ್ನು, ಪ್ರತಿಭಟನೆಯನ್ನು ಮಾಡಿರೋದು ತಮಗೆಲ್ಲರಿಗೂ ಗೊತ್ತೇ ಇದೆ. ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯಾದ್ಯಂತ, ದೇಶಾದ್ಯಂತ ಇಂಥ ಒಂದು ಪ್ರತಿಭಟನೆಯನ್ನು, ಈ ಒಂದು ಸಂಜೆ ಸಮಯದಲ್ಲಿ ಇವತ್ತು ಮೇಣದ ದೀಪವನ್ನು ಹಚ್ಚೋದ್ರ ಮುಖಾಂತರ ದೇಶದ ಪ್ರಜೆಯನ್ನು ಎಚ್ಚರಿಸುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತೇಳಿ ನಮಗೆ AICCಯಿಂದ ಮತ್ತು KPCCಯಿಂದ ನಿರ್ದೇಶನ ಬಂದಿರೋ ಕಾರಣಕ್ಕೋಸ್ಕರ ನಾವೆಲ್ಲ ನಮ್ಮ ಪಕ್ಷದ ಮುಖಂಡರು, ಹಿರಿಯರು, ನಾಗರಿಕರು ಎಲ್ಲ ಸೇರಿ ಇವತ್ತು ದೇಶ ಉಳಿಬೇಕಾಗಿದೆ, ಸಂವಿಧಾನ ರಕ್ಷಣೆ ಮಾಡಬೇಕಾಗಿದೆ, ಇದು ಭಾರತೀಯ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಸೇರಿದ್ದೇವೆ. ಇನ್ನು ಮುಂದೆ ನಾಳೆ ಅತಿ ಶೀಘ್ರದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರ್ತಾ ಇದ್ದಾವೆ. ಅದಕ್ಕೆ ನಾವು ಪೂರ್ವ ತಯಾರಿಯಾಗಿ ಇರಬೇಕಾಗ್ತದೆ ಅನ್ನೋ ನಿಟ್ಟಿನಲ್ಲಿ ಇನ್ನು ಮುಂದೆ ಈ ರೀತಿಯಾಗಿರ್ತಕ್ಕಂಥ ಮೋಸದಿಂದ ಅಧಿಕಾರವನ್ನು ಹಿಡಿಯೋದಕ್ಕೆ ಅಂತ್ಯ ಆಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ನಾವು ಸೇರಿರೋ ನಮ್ಮ ಆತ್ಮೀಯ ಪಕ್ಷದ ಎಲ್ಲ ಮುಖಂಡರಿಗೆ ನಾನು ಈ ಕ್ಷೇತ್ರದ ಶಾಸಕನಾಗಿ ಪಕ್ಷದ ಒಂದು ವತಿಯಿಂದ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳಕ್ಕೆ ಬಯಸಿ, ನಾಳೆ 79ನೇ ಸ್ವತಂತ್ರೋತ್ಸವ ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ತಾವೆಲ್ಲರೂ ಭಾಗವಹಿಸಿ